ಒಂದು ಸುಂದರ ರಾಜ್ಯದಲ್ಲಿ ಧರ್ಮಪಾಲ ಎಂಬ ಮಹಾರಾಜನಿದ್ದರು. ಅವರು ನ್ಯಾಯಪ್ರಿಯ ಮತ್ತು ದಯಾಳು. ಪ್ರಜೆಗಳು ಮಹಾರಾಜನನ್ನು ಬಹಳ ಪ್ರೀತಿಸುತ್ತಿದ್ದರು, ಏಕೆಂದರೆ ಅವರು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ಆದರೆ ಒಂದು ದಿನ ರಾಜ್ಯದಲ್ಲಿ ಒಬ್ಬ ರಹಸ್ಯ ವ್ಯಕ್ತಿ ಕಾಣಿಸಿಕೊಂಡನು. ಅವನು ಅರಮನೆ ಖಜಾನೆಯಿಂದ ಅಮೂಲ್ಯ ರತ್ನವನ್ನು ಕದ್ದನು. ರತ್ನ ಕಳೆದುಹೋದ ಸುದ್ದಿ ಕೇಳಿ ಮಹಾರಾಜನು ತುಂಬಾ ದುಃಖಗೊಂಡರು. ಅದೇ ಸಮಯದಲ್ಲಿ ವೀರ ಎಂಬ ಧೈರ್ಯಶಾಲಿ ಯೋಧನು ಮುಂದೆ ಬಂದು ಸಹಾಯ ಮಾಡುವುದಾಗಿ ಹೇಳಿದರು. ವೀರನು ಕಳ್ಳನನ್ನು ಹುಡುಕಲು ಕಾಡಿನೊಳಗೆ ತನ್ನ ಪ್ರಯಾಣವನ್ನು ಆರಂಭಿಸಿದನು. ಅವನಿಗೆ ಹಲವಾರು ಅಪಾಯಗಳು ಎದುರಾದರೂ ಅವನು ಹೆದರದೆ ಮುಂದುವರಿದನು. ಕೊನೆಗೆ ಕಳ್ಳನು ರಾಜನ ಹಳೆಯ ಕೆಲಸಗಾರನಾಗಿರುವುದು ತಿಳಿದುಬಂದಿತು. ಮಹಾರಾಜನು ಅವನನ್ನು ಶಿಕ್ಷಿಸುವ ಬದಲು ಕ್ಷಮಿಸಿ ಹೊಸ ಜೀವನಕ್ಕೆ ಅವಕಾಶ ನೀಡಿದರು. ಭಾಗ 2 ನೋಡಲು ಇಷ್ಟವಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಅದರಿಂದ ನೀವು ಮುಂದಿನ ಭಾಗವನ್ನು ತಪ್ಪದೆ ನೋಡಬಹುದು.